ಹಾಯ್ ನಮಸ್ಕಾರ ಎಲ್ರಿಗೂ. ಎನ್ ವಿ ಕ್ಲಾಸಸ್ ಫಾರ್ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇದರ ಅಡಿಯಲ್ಲಿ ಅಂದರೆ ಕ್ರೈಸ್ನ ಅಡಿಯಲ್ಲಿ ನಡೆಯುತ್ತಿರುವಂಥ ವಸತಿ ಶಾಲೆಗಳು ಮತ್ತು ಕಾಲೇಜುಗಳ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ನೇಮಕಕ್ಕೆ 2026ನೇ ಸಾಲಿಗೆ ನೇಮಕಕ್ಕೆ ಏನಪ್ಪ ಅಂದ್ರೆ ಇವರು ಹೊಸ ಜ್ಞಾಪನ ಪತ್ರವನ್ನು ಹೊರಡಿಸಿದ್ದಾರೆ. ಯಾವಾಗ ಜ್ಞಾಪನ ಪತ್ರ ಅಂದರೆ 27/5/2026 ಒಂದು ಹೊರಡಿಸಿರುವಂಥದ್ದು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2025-2026ನೇ ಸಾಲಿನ ಶೈಕ್ಷಣಿಕ ಸಾಲಿಗೆ ಸಂಘದ ಅಧೀನದಲ್ಲಿನ ವಸತಿ ಕಾಲೇಜು ಶಾಲೆ ಇರುವ ಅತಿಥಿ ಉಪನ್ಯಾಸಕರು ಖಾಲಿ ಇರುವ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಜಿಲ್ಲಾ ಮಟ್ಟದ ಸಮಿತಿಯ ಮೂಲಕ ಆಯ್ಕೆ ಮಾಡಿಕೊಳ್ಳಲು ತಿಳಿಸಲಾಗಿರುತ್ತದೆ. ಇದನ್ನು ಯಾವುದನ್ನು ರೆಫರೆನ್ಸ್ ಇಟ್ಟುಕೊಂಡಿದ್ದಾರೆ ಅಂದರೆ ಲಾಸ್ಟ್ ಇಯರ್ ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಅವರು ನೇಮಕಾತಿ ಮಾಡಿಕೊಂಡಿದ್ದರು ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ. ಅದೇ ರೀತಿ ಇವರು ಕೂಡ ಈ ಸಾಲಿಗೆ 2026-27 ಸಾಲಿಗೆ ವಸತಿ ಶಿಕ್ಷಣ ಸಂಘದ ಶಿಕ್ಷಕರನ್ನು ಜಿಲ್ಲಾ ಹಂತದಲ್ಲಿಯೇ ನಿಯಮಾನುಸಾರ ಆಯ್ಕೆ ಮಾಡುವ ಸಲುವಾಗಿ ರಾಜ್ಯಾದ್ಯಂತ ಏಕರೂಪ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಅಥವಾ ಮೆರಿಟ್ ಪದ್ಧತಿಯನ್ನು ಆಯ್ಕೆ ಮಾಡಲು ಸಂಬಂಧ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಏನಪ್ಪ ಅಂದ್ರೆ ಮೇಲ್ಕಂಡ ಹಿನ್ನೆಲೆಯಲ್ಲಿ ಇವರು ಕೆಲವೊಂದು ಏನಪ್ಪ ಅಂದ್ರೆ ಅರ್ಹತೆಗಳನ್ನು ನಿಗದಿಪಡಿಸಿದ್ದಾರೆ. ಅತಿಥಿ ಉಪನ್ಯಾಸಕರಿಗೆ ಖಾಲಿ ಇರುವ ವಿಷಯದ ಅತಿಥಿ ಉಪನ್ಯಾಸಕರ ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. ಇನ್ನು ಅತಿಥಿ ಶಿಕ್ಷಕ ಹುದ್ದೆಗಳಿಗೆ ಖಾಲಿ ಇರುವ ವಿಷಯದಲ್ಲಿ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದ ವಿಷಯದಲ್ಲಿ ಪದವಿ ಕಡ್ಡಾಯವಾಗಿ B.Ed ಶಿಕ್ಷಣವನ್ನು ಪಡೆದಿರಬೇಕು ಅಂಥೇಳಿ ಇವರು ತಿಳಿಸಿದ್ದಾರೆ. ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಿಸಿದ ಅರ್ಹತೆಗಳು. ಇನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ವಿಧಾನವನ್ನು ನೋಡಿದ್ದಾರೆ. ಉಪನ್ಯಾಸಕರ ಹುದ್ದೆಗಳಿಗೆ 50% ಸ್ನಾತಕೋತ್ತರ ಪದವಿಯ ಅಂಕಗಳು, B.Ed ಪದವಿಯ ಅಂಕಗಳು 25% ಮತ್ತು ಡೆಮಾನ್ಸ್ಟ್ರೇಷನ್ನು 15% ಅಂಕಗಳನ್ನು ನೀಡ್ತಾರೆ. ಮತ್ತು ಪ್ರತಿ ಶೈಕ್ಷಣಿಕ ವರ್ಷಕ್ಕೆ 1 ಅಂಕಗಳಂತೆ ಏನಪ್ಪ ಅಂದ್ರೆ ಕಾರ್ಯಾನುಭವಕ್ಕೆ ಇವರು ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಇನ್ನು ಶಿಕ್ಷಕರ ಹುದ್ದೆಗಳಿಗೆ ಪದವಿ ವಿದ್ಯಾರ್ಥಿಯಲ್ಲಿ ಪಡೆದಿರುವ 50%, B.Ed 20%, TET 15% ಮತ್ತು ಕ್ಲಾಸ್ ಡೆಮೋ 10% ಮತ್ತು ಕಾರ್ಯಾನುಭವ ಅಂದರೆ ವರ್ಕ್ ಎಕ್ಸ್ಪೀರಿಯೆನ್ಸು 1 ಅಂಕ, 1 ಇಯರ್ಗೆ 1 ಅಂಕವನ್ನು ನಿಗದಿಪಡಿಸಿದ್ದಾರೆ. ಮತ್ತು ಗಣಕಯಂತ್ರ ಉಪನ್ಯಾಸಕರ ಹುದ್ದೆಗೆ ಗಣಕಯಂತ್ರ ಶಿಕ್ಷಕರ ಹುದ್ದೆಗೆ B.Ed ವಿದ್ಯಾರ್ಥಿಯಿಂದ ವಿನಾಯಿತಿ ನೀಡಲಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯಿಂದ ನೇಮಕಾತಿ ಮಾಡಿಕೊಳ್ಳಬೇಕಾಗುತ್ತದೆ. ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಯಾರ್ಯಾರು ಇದರ ಸದಸ್ಯರಿರ್ತಾರೆ ಅಂದರೆ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಉಪಾಧಿಕಾರಿಗಳು, ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ, ಸದಸ್ಯರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಆಯ್ಕೆ ಸಮಿತಿಯ ಗುರುತಿಸಲ್ಪಟ್ಟ ಆಯಾ ವಿಷಯ ಪರಿಣಿತರು ಅಂಥೇಳಿ ಈ ಜ್ಞಾಪನ ಪತ್ರದಲ್ಲಿ ಅವರು ತಿಳಿಸಿದ್ದಾರೆ. ಅಂದರೆ ಕ್ರೈಸನ್ನು ಹೊರತುಪಡಿಸಿ ಆ ವಿಷಯ ಪರಿಣಿತರನ್ನು ನೇಮಿಸಿಕೊಳ್ತಾರೆ ಇವರು. ಇದಿಷ್ಟು ಆಯ್ಕೆ ವಿಧಾನ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗಳಿಗೆ. ಇನ್ನು ಜಿಲ್ಲಾ ಮಟ್ಟದ ಅತಿಥಿ ಶಿಕ್ಷಕರ ಆಯ್ಕೆ ಸಮಿತಿಯಲ್ಲಿ ಯಾರು ಇರ್ತಾರೆ ಅಂದರೆ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಸೇಮ್ ಇರ್ತಾರೆ. ಇದಿಷ್ಟು